ಹಾಯ್ ಫ್ರೆಂಡ್ಸ್, ಇದು ಫ್ರೈಡೇ ಮೆನುಗಳು ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಳಗ್ಗೆ ಬೇಗನೆ ಎದ್ದು ಮನೆಗೆ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡೆ. ನಾವು ಲಕ್ಷ್ಮಿ ಎಲ್ಲ ಕೂರಿಸೋದಿಲ್ಲ, ಕೂರಿಸಿದ್ರೆ ವರ್ಷ ಮಾಡಬೇಕಾಗುತ್ತಲ್ಲ. ಸೊ ಸಿಂಪಲ್ಲಾಗಿ ಮನೆಗೆ ಮಾಡಿಕೊಂಡೆ. ಸ್ವಲ್ಪ ನೈವೇದ್ಯನ ಇಟ್ಕೊಂಡು ಇನ್ನು 4 ಗಂಟೆಯಾಗಿ ಹೋಳಿಗೆ ಊಟ ಎಲ್ಲ ನೈವೇದ್ಯಕ್ಕೆ ಅಂತ ಪ್ರಿಪೇರ್ ಮಾಡಿಕೊಂಡು ಕೋಸಂಬರಿ ಅನ್ನ ಸಾಂಬಾರು ನೈವೇದ್ಯನ ಇಟ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ. ಸಂಜೆಗೆ ನಮ್ಮ ಯಜಮಾನ್ರು ಕೂಡ ಕಾಫಿ ಎಲ್ಲ ಪ್ರಿಪೇರ್ ಮಾಡಿಕೊಟ್ಟೆ. ಸಂಜೆ ನಾನು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹೋಳ್ಗೆನ ಮಾಡ್ಕೊಂಡಿದ್ದೆ ಅಷ್ಟೇ. ಸಂಜೆ ಮಾಡೋಣ ಅಂತಂದು ನನಗೆ ಅಷ್ಟಾಗಿ ಹೋಳಿಗೆ ಎಲ್ಲ ಮಾಡೋಕ್ಕೆ ಬರೋದಿಲ್ಲ, ಅಪರೂಪ ಮಾಡೋದು. ಈಗಂತೂ ಮಕ್ಕಳಾಗಿದ್ದಾರಲ್ಲ, ಮುಂದೆ ಅವ್ರಿಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇರಲಿ. ನಾವು ಸಣ್ಣವರಿದ್ದಾಗ ಅಮ್ಮ ಏನು ಮಾಡ್ತಾಳೆ ಏನು ಅಂತ ಕಾತುರದಿಂದ ಕಾಯ್ತಿರ್ತಿದ್ವಲ್ಲ, ಅದೇ ಎಕ್ಸೈಟ್ಮೆಂಟ್ ನನ್ನ ಮಕ್ಳಿಗೂ ಸಿಗಲಿ ಅಂತ ಈಗಂತೂ ಪ್ರತಿಯೊಬ್ಬಕ್ಕೂ ಏನೇನು ವಿಶೇಷ ಇರುತ್ತೋ ಅದನ್ನಂತೂ ತಪ್ಪದೆ ಮಾಡ್ತೀನಿ. ಅವಾಗ ಮಾಡ್ತಿದ್ವೋ ಇಲ್ಲೋ, ಬಟ್ ಈ ಸಲ ಅಂತೂ ಖಂಡಿತ ಮಾಡ್ತಾ ಬರ್ತಿದ್ದೀನಿ ಎಲ್ಲದನ್ನೂ. ಹಾಗೆ ನಾವು ಹೇಗೆ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಿದ್ದೋ ನನ್ನ ಮಕ್ಕಳು ಕೂಡ ಹಾಗೆ ಕಾತುರದಿಂದ ಕಾಯಲಿ ಅಂತ ಅಷ್ಟೇ. ನನಗೆ ಹೇಗೆ ಬರುತ್ತೋ ಹಾಗೆ ಸಿಂಪಲ್ಲಾಗಿ ಬೇಗನೆ ಮಾಡಿಕೊಂಡೆ ನೈಟ್ ಊಟಕ್ಕೆ ಅಂತಂದು. ಮಾರ್ನಿಂಗು ನನ್ನ ಮಕ್ಕಳು ಬಿಡಲಿಲ್ಲ, ಸೊ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನೈವೇದ್ಯ ಕೂಡ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಇನ್ನು ನೈಟು ನನ್ನ ಮಕ್ಕಳ ಜೊತೆ ಊಟ ಕೂಡ ಮುಗಿಸ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಇರಲಿ